ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶಿಡ್ಲಘಟ್ಟ ತಾಲೂಕು ಗಂಜಿಗುಂಟೆ ವಲಯದ ಜಿ ಕುರುಬರಹಳ್ಳಿ ಗ್ರಾಮದ ಕದರಿ ಪತ್ತಿನ ಕೆರೆಯನ್ನು ನಮ್ಮೂರು ನಮ್ಮ ಕೆರೆ ಯೋಜನೆಯಡಿಯಲ್ಲಿ ಹೂಳೆತ್ತುವ ಕಾಮಗಾರಿ ಪೂರ್ಣಗೊಂಡಿದ್ದು, ಈ ದಿನ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ಬೆಂಗಳೂರು ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಶೇನಪ್ಪ ಎಂರವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿಯಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ 7ನೇ ಕೆರೆ, ಜಿಲ್ಲೆಯಲ್ಲಿ 31ನೇ ಕೆರೆ, ರಾಜ್ಯದಲ್ಲಿ 796ನೇ ಕೆರೆ ಕಾಮಗಾರಿ ಮುಗಿಸಿ ಕೆರೆ ಸಮಿತಿಯವರಿಗೆ ಹಸ್ತಾಂತರಿಸಲಾಗಿದೆ. ಈ ವರ್ಷದಲ್ಲಿ ಪೂಜ್ಯರ ಮಾರ್ಗದರ್ಶನದಲ್ಲಿ 1000 ಕೆರೆ ಪುನಶ್ಚೇತನ ಮಾಡುವ ಗುರಿ ಹೊಂದಿರುವುದಾಗಿ ಹೇಳಿದರು. ಯೋಜನೆಯು 6 ರಾಷ್ಟ್ರೀಯ ಬ್ಯಾಂಕುಗಳ ಬಿಸಿ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಅತಿ ಕಡಿಮೆ ಬಡ್ಡಿ ದರದಲ್ಲಿ ಶೇಕಡಾ 14% ಬಡ್ಡಿ ದರದಲ್ಲಿ ಸಂಘಗಳಿಗೆ ಹಣಕಾಸಿನ ಸೌಲಭ್ಯ ಒದಗಿಸುವುದಾಗಿ ತಿಳಿಸಿದರು. ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ನಿರ್ಗತಿಕರಿಗೆ ಮಾಶಾಸನ, ಜನಮಂಗಳ ಕಾರ್ಯಕ್ರಮ, ಹಾಲಿನ ಡೈರಿ, ಕಟ್ಟಡ ರಚನೆಗೆ ಸಹಾಯಧನ, ಸ್ವಸಹಾಯ ಸಂಘಗಳ ಸದಸ್ಯರ ಮಕ್ಕಳ ವೃತ್ತಿಪರ ಶಿಕ್ಷಣಕ್ಕೆ ಸುಜ್ಞಾನ ನಿಧಿ, ಶಿಷ್ಯವೇತನ ಹಾಗೂ ಯೋಜನೆಯ ಇತರ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದರು. ನಮ್ಮೂರು ನಮ್ಮ ಕೆರೆ ಅಭಿವೃದ್ಧಿಯ ಸಮಿತಿಯ ಅಧ್ಯಕ್ಷರಾದ ಕೆಸಿ ನಾರಾಯಣಸ್ವಾಮಿಯವರು, ಈ ಕೆರೆ ಹೂಳೆತ್ತುವುದರಿಂದ ಗ್ರಾಮದ ರೈತರಿಗೆ ಅನುಕೂಲವಾಗಿದೆ. ಪೂಜ್ಯ ವೀರೇಂದ್ರ ಹೆಗಡೆಯವರು ಮಾಡುವ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಅಭಿನಂದನೆ ತಿಳಿಸಿದರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ನಿರ್ದೇಶಕರಾದ ಪ್ರಶಾಂತ್ ಸಿಎಸ್, ತಾಲೂಕು ಯೋಜನಾಧಿಕಾರಿಗಳಾದ ಸುರೇಶ್ ಗೌಡ ಎಸ್, ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬೈರಾರೆಡ್ಡಿ, ರಾಯಪ್ಪನಹಳ್ಳಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜು, ಜಿಕೆ ಹೊಸೂರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್, ಕೃಷಿ ಮೇಲ್ವಿಚಾರಕರಾದ ರಂಗನಾಥ್, ವಲಯದ ಮೇಲ್ವಿಚಾರಕರಾದ ಮಲ್ಲಿಕಾರ್ಜುನ್, ಊರಿನ ಮುಖಂಡರುಗಳಾದ ಲೋಕೇಶ್, ಮಂಜುನಾಥ್, ಬಚ್ಚರೆಡ್ಡಿ, ಮುನಿರೆಡ್ಡಿ, ಪ್ರವೀಣ್, ದೇವರಾಜು, ವೆಂಕಟರೆಡ್ಡಿ, ಸೇವಾ ಪ್ರತಿನಿಧಿ ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು. ಸಂಘದವರು ಸದಸ್ಯರಿಗೆ ಸಾಲ ಕೊಡುವಂಥದ್ದು, ವಾಪಸ್ ಕಟ್ಟುವಂಥದ್ದು, ಬ್ಯಾಂಕ್ ಕಟ್ಟುವಂಥದ್ದು, ವಾಪಸ್ ಬ್ಯಾಂಕ್ನವರು ರಿಕವರಿ ಮಾಡಿಕೊಳ್ಳೋದು, ಬಡ್ಡಿ ಹಾಕುದವರೇ, ದುಡ್ಡು ಕೊಡೋದು ಬ್ಯಾಂಕಿನವರೇ. ನಾವು ಅದರ ಮಧ್ಯವರ್ತಿಯಾಗಿ ಬ್ಯಾಂಕಿನ ಪ್ರತಿನಿಧಿಯಾಗಿ ನಾವು ಕೆಲಸವನ್ನು ಮಾಡ್ತೇವೆ. ತಪ್ಪು ತಿಳ್ಕೊಂಡಿದ್ದಾರೆ. ಇದು ಮೈಕ್ರೋ ಫೈನಾನ್ಸ್ ಅಲ್ಲವೇ ಅಲ್ಲ. ಮೈಕ್ರೋ ಫೈನಾನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಅವರಿಗೆ ಒಂದಿಷ್ಟು ಬಂಡವಾಳ ಹಾಕೊಂಡು ಒಂದಿಷ್ಟು ದುಡ್ಡು ಕೊಡ್ತಾರೆ. ಅದ್ರ ಬಡ್ಡಿಯ ಬಗ್ಗೆ ನಾನೇನು ಮಾತಾಡಲ್ಲ. ಅದನ್ನ ಕಡಿಮೆ ಬಡ್ಡಿ ದರದಲ್ಲಿ ಅದಕ್ಕೆ ಗ್ಯಾರಂಟಿ ಆಗಿ ನಿಂತಿದ್ದಾರೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಇದಕ್ಕೆ ಗ್ಯಾರಂಟಿಯಾಗಿ ನಿಂತವರು, ಸ್ವಸಹಾಯ ಸಂಘಗಳಿಗೆ ದುಡ್ಡು ಕೊಡಿ ಅಂತ ಹೇಳಿದವರು ಪೂಜ್ಯರು, ಗ್ಯಾರಂಟಿ ನಿಂತವರು ಪೂಜ್ಯರು. ಅದರಿಂದಾಗಿ ನಾನು ಬಹಳ ವಿಶೇಷವಾಗಿ ನನಗೆ ಬಹಳ ಹೆಮ್ಮೆ ಇದೆ. ಯಾಕಂದ್ರೆ ನಮ್ಗೆ 29,000 ಸ್ವಸಹಾಯ ಸಂಘದ ಸದಸ್ಯರಿದ್ದಾರೆ. ಎಲ್ಲ ಸದಸ್ಯರು ಬಹಳ ಚೆನ್ನಾಗಿ ಸ್ವಸಹಾಯ ಬ್ಯಾಂಕಿಂದ ಪಡ್ಕೊಂಡು ಸಾಲವನ್ನು ಮರುಪಾವತಿ ಮಾಡ್ತಾ ಇದ್ದಾರೆ. ಅದನ್ನು ವಿನಿಯೋಗ ಮಾಡಿಕೊಂಡು ಅವರು ಸ್ವಾವಲಂಬಿಗಳು, ಆರ್ಥಿಕವಾಗಿ ಸ್ವಾವಲಂಬಿಗಳಾದದನ್ನ ಬಹಳಷ್ಟು ಕುಟುಂಬಗಳಿದ್ದಾವೆ. 29,000 ಕುಟುಂಬ ಮೊನ್ನೆ ನಾವು ಸಮೀಕ್ಷೆಯನ್ನ ಮಾಡಿದೆವು. 7,000 ಮಂದಿ ಸ್ವಾವಲಂಬಿಯಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಮೇಧಾವಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಅಂತ ಪುಣ್ಯ ಪುರುಷರು ಸಮಾಜದಲ್ಲಿ ಏನು ಇವಾಗ ಕಟ್ಟಕಡೆಯ ಸಮಾಜದಲ್ಲಿ ಕಟ್ಟಕಡೆಯ ಬಡವ ಇವತ್ತು ಒಂದು ನಿಲುವಿಗೆ ನಿಂತಿದ್ದಾನಂದ್ರೆ ಏನು ಆರ್ಥಿಕ ಸಹಾಯ ಇರ್ಬೋದು, ವಿದ್ಯಾವಂತರು ಇರ್ಬೋದು, ಮತ್ತು ಯಾವುದೇ ರೀತಿಯ ವಿಕಲಚೇತನರಾಗಿರ್ಬೋದು, ಇಂಥವ್ರಿಗೆಲ್ಲ ಸುಮಾರು ಅನುದಾನ ನೀಡ್ತಾ ಇದ್ದಾರೆ. ಹಾಗೂ ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯ ಒಂದು ನಿಲುವಿಗೆ ಬರಬೇಕಾದ್ರೆ ಅವರಿಗೆ